ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಲ್ಲಿ ಸರ್ಕಾರ ರಚನೆಗೆ ದಳಪತಿ ಸಜ್ಜಾಗಿದ್ದಾರೆ. ಸಿಎಂ ಆಗಿ ಇವತ್ತು ಜೋಸೆಫ್ ವಿಜಯ್ ಪದಗ್ರಹಣ. ಕೆಲವೇ ಕ್ಷಣಗಳಲ್ಲಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಇನ್ನು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಕೂಡ ಆಗಮಿಸುತ್ತಾರೆ. ವಿಜಯ್ಗೆ ವಿಸಿಕೆ ಹಾಗೂ ಮುಸ್ಲಿಂ ಲೀಗ್ ಪಕ್ಷದಿಂದ ಬೆಂಬಲ ಕೂಡ ಸಿಕ್ಕಿದೆ. ತಮಿಳುನಾಡಲ್ಲಿ ಸರ್ಕಾರ ರಚನೆಗೆ ದಳಪತಿ ವಿಜಯ್ ಸಜ್ಜಾಗಿದ್ದಾರೆ. ಸಿಎಂ ಆಗಿ ಇವತ್ತು ಜೋಸೆಫ್ ವಿಜಯ್ ಪದಗ್ರಹಣವನ್ನ ಸ್ವೀಕರಿಸುತ್ತಾರೆ. ಕೆಲವೇ ಕ್ಷಣಗಳಲ್ಲಿ ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಕೂಡ ಆಗಮಿಸುತ್ತಾರೆ. ವಿಜಯ್ಗೆ ವಿಸಿಕೆ ಹಾಗೂ ಮುಸ್ಲಿಂ ಲೀಗ್ ಪಕ್ಷದಿಂದ ಬೆಂಬಲ ಕೂಡ ಸಿಕ್ಕಿದೆ. ಅಂದ್ರೆ ಮ್ಯಾಜಿಕ್ ನಂಬರ್ 118 ಈ ನಂಬರ್ಗೆ ಅವರು ರೀಚ್ ಆಗಬೇಕಿತ್ತು. ಅಂದ್ರೆ ವಿಜಯ್ ಅವರು ಬಹುಮತವನ್ನ ಸಾಧಿಸಿದ್ರು, 108 ಸ್ಥಾನಗಳನ್ನ ಭರ್ಜರಿಯಾಗಿ ಗೆದ್ದಿದ್ರು. ಆದರೆ ಸರ್ಕಾರವನ್ನ ಸ್ಥಾಪಿಸಬೇಕು ಅಂತ ಅಂದ್ರೆ ಅವರಿಗೆ 118 ಮ್ಯಾಜಿಕ್ ನಂಬರ್ನ ಅವಶ್ಯಕತೆ ಇತ್ತು. ಹೀಗಾಗಿ ಅಂದ್ರೆ ಇವರು ವಿಜಯ್ ಅವರು 2 ಕ್ಷೇತ್ರಗಳಿಂದ ಗೆದ್ದಿದ್ರು. ಹಾಗಾಗಿ 108 -1 107 ಆಗಿತ್ತು. 118 ರೀಚ್ ಆಗಬೇಕು ಅಂದ್ರೆ ಇನ್ನೂ ಕೆಲ ಶಾಸಕರ ಬೆಂಬಲ ಬೇಕಿತ್ತು. ಮೊದಲನೇದಾಗಿ ಕಾಂಗ್ರೆಸ್ ತನ್ನ ಬೆಂಬಲವನ್ನ ನೀಡುತ್ತೆ. 5 ಶಾಸಕರು ಸಪೋರ್ಟ್ ಮಾಡ್ತಾರೆ. ಆದರೂ ಕೂಡ 118ಕ್ಕೆ ರೀಚ್ ಆಗೋದಕ್ಕೆ ಆಗ್ತಾ ಇರಲಿಲ್ಲ. ಈ ಸಂದರ್ಭದಲ್ಲಿ 5 ದಿನಗಳ ಕಾಲ ಸರ್ಕಸ್ ನಡೆಯುತ್ತೆ. ರಾಜ್ಯಪಾಲರು ಕೂಡ ಹೇಳ್ತಾರೆ ಅಂದ್ರೆ 118 ಕ್ರಾಸ್ ಆಗಬೇಕು, ಆಗ ಮಾತ್ರ ನಾನು ಇದಕ್ಕೆ ಒಪ್ಪಿಗೆಯನ್ನು ನೀಡ್ತೀನಿ ಅಂತ. ಹೀಗಾಗಿ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಏನಿತ್ತು 7ನೇ ತಾರೀಕೆ ನಡಿಬೇಕಿತ್ತು, ಆದರೆ ಅವತ್ತು ಕೂಡ ರದ್ದಾಗತ್ತೆ. ಕಾರಣ ಬಹುಮತ ಸಿಕ್ಕಿರಲಿಲ್ಲ. ಆದರೆ ಈ ಬರೋಬ್ಬರಿ 5 ದಿನಗಳ ಸರ್ಕಸ್ನ ಬಳಿಕ ಈ ತಮಿಳುನಾಡು ರಾಜಕಾರಣವನ್ನ ತುದಿಗಾಲ ಮೇಲೆ ನಿಲ್ಲಿಸಿದ್ದ ಆ 5 ದಿನಗಳು ಕೊನೆಗೂ ಕೂಡ ತಮಿಳಿಗ ವೆಟ್ರಿ ಕಳಗಂ ಪಕ್ಷಕ್ಕೆ ಅಂತಿಮವಾಗಿ ಸಿಹಿ ಸುದ್ದಿಯನ್ನ ಹೊತ್ತು ತಂದಿವೆ. 4 ಸಭೆಗಳ ನಂತರ ಕೊನೆಗೂ ಟಿವಿಕೆ ಮುಖ್ಯಸ್ಥ ವಿಜಯ್ ಅವರು ಬಹುಮತವನ್ನ ಸಾಧಿಸಿದ್ದಾರೆ. ಮನೆಯಿಂದ ಕ್ರೀಡಾಂಗಣದತ್ತ ಹೊರಟಿದ್ದಾರೆ ದಳಪತಿ ವಿಜಯ್. ಕೆಲವೇ ಕ್ಷಣಗಳಲ್ಲಿ ಪದಗ್ರಹಣ ಕಾರ್ಯಕ್ರಮ ಶುರುವಾಗುತ್ತೆ. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮದಲ್ಲಿ ವಿಜಯ್ ಗೆಳತಿ ತ್ರಿಷಾ ಕೂಡ ಭಾಗಿಯಾಗ್ತಾರೆ. ವಿಜಯ್ ಕುಟುಂಬಸ್ಥರು ಹಾಗೂ ಅಭಿಮಾನಿಗಳು ಕ್ರೀಡಾಂಗಣದತ್ತ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಜಯ್ ಅವರ ಗೆಳತಿ ತ್ರಿಷಾ ಕೃಷ್ಣನ್ ಕೂಡ ಭಾಗಿಯಾಗ್ತಾರೆ. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಕ್ರೀಡಾಂಗಣದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಪದಗ್ರಹಣ ಕಾರ್ಯಕ್ರಮ ಶುರುವಾಗುತ್ತೆ. ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಮನೆಯಿಂದ ಕ್ರೀಡಾಂಗಣದತ್ತ ದಳಪತಿ ವಿಜಯ್ ಹೊರಟಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಇವತ್ತು ಇತಿಹಾಸ ಸೃಷ್ಟಿಯಾಗಲಿದೆ. ಸೂಪರ್ ಸ್ಟಾರ್ ಮತ್ತು ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಇವತ್ತು ಬೆಳಗ್ಗೆ 10 ಗಂಟೆಗೆ ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ರಾಜ್ಯದ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಈ ಭವ್ಯ ಸಮಾರಂಭದ ಕುತೂಹಲ ಅಂಶ ಅಂದ್ರೆ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಕೂಡ ಭಾಗವಹಿಸುತ್ತಾರೆ. ಅವರು ವಿಶೇಷವಾಗಿ ವಿರೋಧ ಪಕ್ಷದ ಏಕತೆಯ ಸಂದೇಶವನ್ನ ರವಾನಿಸಲು ಚೆನ್ನೈಗೆ ಬರ್ತಾ ಇದ್ದಾರೆ. ಹಾಗೆ ರಾಜ್ಯಪಾಲ RV ಅರ್ಲೇಕರ್ ಶನಿವಾರ ಅಂದ್ರೆ ನಿನ್ನೆ ವಿಜಯ್ ಅವರನ್ನ ಮುಖ್ಯಮಂತ್ರಿಯಾಗಿ ನೇಮಿಸಿದ್ರು. ವಿಜಯ್ ಅವರು ವಿಸಿಕೆ ಹಾಗೂ IUMLನಿಂದ ಬೆಂಬಲ ಪತ್ರಗಳನ್ನು ರಾಜ್ಯಪಾಲರಿಗೆ ಸಲ್ಲಿಸಿದ್ರು. ಮೈತ್ರಿಕೂಟದ ಬೆಂಬಲದೊಂದಿಗೆ ಟಿವಿಕೆಯ ಸಂಖ್ಯೆ ಈಗ 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ 120 ಸ್ಥಾನಗಳನ್ನು ತಲುಪಿದೆ. ಜೊತೆಗೆ ಮೇ 13ರೊಳಗೆ ಸದನದಲ್ಲಿ ತಮ್ಮ ಬಹುಮತವನ್ನ ಸಾಬೀತುಪಡಿಸುವಂತೆ ರಾಜ್ಯಪಾಲರು ಅವರಿಗೆ ನಿರ್ದೇಶನವನ್ನು ಕೂಡ ನೀಡಿದ್ದಾರೆ. ನೀವೇನು ನೋಡ್ತಾ ಇದ್ದೀರ ದೃಶ್ಯದಲ್ಲಿ ತ್ರಿಷಾ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿ ಆಗ್ತಾರೆ. ಹಾಗೆ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಪದಗ್ರಹಣ ಕಾರ್ಯಕ್ರಮ ಕೂಡ ಶುರುವಾಗುತ್ತೆ. ಹೀಗಾಗಿ ಮನೆಯಿಂದ ಕ್ರೀಡಾಂಗಣದತ್ತ ವಿಜಯ್ ಹೊರಟಿದ್ದಾರೆ. ವಿಜಯ್ ಕುಟುಂಬಸ್ಥರು ಹಾಗೂ ಅಭಿಮಾನಿಗಳು ಕೂಡ ಕ್ರೀಡಾಂಗಣದತ್ತ ಬರ್ತಾ ಇದ್ದಾರೆ. ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮದಲ್ಲಿ ವಿಜಯ್ ಅವರ ಗೆಳತಿ ತ್ರಿಷಾ ಕೂಡ ಭಾಗಿಯಾಗ್ತಾರೆ. ಅಂದರೆ ಮೇ 4ನೇ ತಾರೀಕೆ ರಿಸಲ್ಟ್ ಬಂದಿತ್ತು. ಆದರೆ ಒಂದು ಕಡೆ ಯಾವಾಗ ಎಲೆಕ್ಷನ್ ನಡೆಯುತ್ತೆ ಅಥವಾ ಕ್ಯಾಂಪೇನಿಂಗಿಗೆ ಯಾವಾಗ ಹೋಗ್ತಾರೆ ವಿಜಯ್ ಅವರು, ಆಗೆಲ್ಲರೂ ಎಲ್ಲ ಕಡೆಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾ ಇದ್ರು. ಆದರೆ ಈ ಫ್ಯಾನ್ ಫಾಲೋಯಿಂಗ್ ಏನಿದೆ ಇದು ವೋಟ್ ಆಗಿ ಕನ್ವರ್ಟ್ ಆಗುತ್ತಾ ಇಲ್ವಾ ಎನ್ನುವಂಥ ಡೌಟ್ಗಳು ಕೂಡ ಇತ್ತು. ಎಕ್ಸಿಟ್ ಪೋಲ್ ನೋಡಿದ್ರು ಅಲ್ಲಿ ದಳಪತಿ ವಿಜಯ್ ಅವರು ಕಿಂಗ್ ಮೇಕರ್ ಆಗಬಹುದು ಎನ್ನುವಂಥ ಒಂದು ವರದಿ ಬಂದಿತ್ತು. ಆದರೆ ಅದೆಲ್ಲವನ್ನ ಹುಸಿಗೊಳಿಸಿ
ದಳಪತಿ ವಿಜಯ್ ಅವರು ಇವತ್ತು ಕಿಂಗ್ ಆಗಿ ನಿಂತಿದ್ದಾರೆ. ಅದು ಕೂಡ 4ನೇ ತಾರೀಕು ರಿಸಲ್ಟ್ ಬಂದ್ರು ಸತತ 5 ದಿನಗಳ ಕಾಲ ಸರ್ಕಸ್ ನಡೆಯುತ್ತೆ. ಒಂದ್ಸಲ ಬಹುಮತವನ್ನ ಸೂಚನೆ ಮಾಡ್ತವೆ ಪಕ್ಷಗಳು, ಆದ್ರೆ ಮತ್ತೆ ಬೇಡ ಅಂತ ಹಿಂದೇಟ್ ಹಾಕ್ತಾರೆ. ಹಾಗೆ ಒಂದಿಷ್ಟು ಬೇಡಿಕೆಗಳನ್ನ ಕೂಡ ಇಟ್ಟಿದ್ರು ಎನ್ನುವಂತ ಮಾಹಿತಿಗಳು ಸಿಗ್ತಾ ಇತ್ತು. ಅಂದ್ರೆ ವಿಸಿಕೆ ಪಕ್ಷದ ಕಡೆಯಿಂದ ನಾವು ನಿಮಗೆ ಬೆಂಬಲವನ್ನ ನೀಡಬೇಕು ಅಂದ್ರೆ ನಮಗೆ DCM ಸ್ಥಾನವನ್ನ ನೀಡಬೇಕು ಎನ್ನುವಂತ ಬೇಡಿಕೆಗಳು ಇತ್ತು ಎನ್ನುವಂತ ಮಾಹಿತಿ ಮುಂಚೆ ಇತ್ತು. ಆದ್ರೆ ಅದಾದ್ಮೇಲೆ ಇಲ್ಲ, ಯಾವುದೇ ಬೇಡಿಕೆ ಇಲ್ಲ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಯಾವುದೇ ಬೇಡಿಕೆ ಇಲ್ಲದೆ ಒಂದು ಪಕ್ಷ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಮುಂದೆ ಏನಾಗುತ್ತೆ ಏನು ಎತ್ತ ಎಲ್ಲವನ್ನೂ ನೋಡಬೇಕು. ಹಾಗೆ ಈಗೇನೋ ವಿಜಯ್ ಅವರು CM ಆಗ್ತಾರೆ, ಆದರೆ ಎಲೆಕ್ಷನ್ ಟೈಮ್ನಲ್ಲಿ ಅವರು ನೀಡಿದಂಥ ಕೆಲವೊಂದಿಷ್ಟು ಆಶ್ವಾಸನೆಗಳು ಅಂದರೆ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಅಥವಾ ಈ ಹೆಣ್ಣು ಮಕ್ಕಳಿಗೆ ಯಾರೆಲ್ಲ ಮದುವೆ ಆಗ್ತಾರೆ ಅವರಿಗೆ 8 ಗ್ರಾಮ್ ಚಿನ್ನ, ಹಾಗೆ ಒಂದು ರೇಷ್ಮೆ ಸೀರೆ, ಏನೆಲ್ಲ ಆಶ್ವಾಸನೆಯನ್ನು ನೀಡಿದ್ರು ಅದನ್ನು ಯಾವ ರೀತಿ ಅವರು ಪೂರೈಸ್ತಾರೆ ಇದೆಲ್ಲವನ್ನ ಕೂಡ ಕಾದು ನೋಡಬೇಕಿದೆ. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜವಾಹರ್ಲಾಲ್ ನೆಹರು ಮೈದಾನದಲ್ಲಿ ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸ್ತಾರೆ ದಳಪತಿ ವಿಜಯ್. ವಿಜಯ್ ಅವರು ಕಾಂಗ್ರೆಸ್, ವಿಸಿಕೆ, CPI, CPM ಹಾಗೂ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅಂದರೆ IUML ಪಕ್ಷದ ಮೈತ್ರಿಕೂಟವನ್ನು ಮುನ್ನಡೆಸ್ತಾರೆ. ಹೀಗಾಗಿ ಇವತ್ತಿನ ಪದಗ್ರಹಣ ಸಾಕಷ್ಟು ಅಭಿಮಾನಿಗಳು ಸೇರುವಂಥ ನಿರೀಕ್ಷೆ ಕೂಡ ಇದೆ. ಯಾಕಂದರೆ ವಿಜಯ್ ಅವರು ಎಲ್ಲೇ ಒಂದು ಕ್ಯಾಂಪೇನಿಗೆ ಹೋದರೂ ಕೂಡ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾ ಇದ್ರು. ಇನ್ನು ಇವತ್ತು ಅವರ ನೆಚ್ಚಿನ ನಾಯಕ ಅವರೇ ಸೆಲೆಕ್ಟ್ ಮಾಡಿ ಗೆಲ್ಲಿಸಿರುವಂಥ ನಾಯಕನ ಪದಗ್ರಹಣ. ಹೀಗಾಗಿ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರುವಂಥ ನಿರೀಕ್ಷೆ ಇದೆ. ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಸಾಕಷ್ಟು ಏಳು ಬೀಳುಗಳ ನಡುವೆ, ಅಂದರೆ ಈ ಮೂವಿ ಥರನೇ ಇತ್ತು ಈ ಒಂದು 5 ದಿನ. ಯಾಕಂದರೆ ಒಂದ್ಸಲ ಬಹುಮತ ಸಿಕ್ತು ಅಂತ ಆಗುತ್ತೆ, ಮತ್ತೊಂದ್ಸಲ ಇಲ್ಲ ಅಂತ ಆಗುತ್ತೆ. ಹಾಗೆ AIADMK ಹಾಗೂ DMK ಮೈತ್ರಿ ಮಾಡಿಕೊಂಡು ಬರ್ತಾರೆ ಅನ್ನೋ ವಿಷಯಗಳು ಕೂಡ ಹರಿದಾಡಿತ್ತು. ಹೀಗಾಗಿ ಇದೆಲ್ಲದರ ನಡುವೆ, ಈ ಎಲ್ಲ ಸರ್ಕಸ್ಗಳ ನಡುವೆ ಕೊನೆಗೂ ವಿಜಯ್ ಇವತ್ತು ಪ್ರಮಾಣ ವಚನವನ್ನು CM ಆಗಿ ಸ್ವೀಕರಿಸ್ತಾರೆ. ಹೀಗೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕೂಡ ಸೇರ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ತಮಿಳುನಾಡಲ್ಲಿ ಸರ್ಕಾರ ರಚನೆಗೆ ದಳಪತಿ ವಿಜಯ್ ಸಜ್ಜಾಗಿದ್ದಾರೆ. CM ಆಗಿ ಇವತ್ತು ಜೋಸೆಫ್ ವಿಜಯ್ ಪದಗ್ರಹಣವನ್ನು ಸ್ವೀಕರಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ವಿಜಯ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಆರಂಭವಾಗುತ್ತೆ. ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸ್ತಾರೆ. ಹಾಗೆ ವಿಜಯ್ಗೆ ವಿಸಿಕೆ ಹಾಗೂ ಮುಸ್ಲಿಂ ಲೀಗ್ ಪಕ್ಷದಿಂದ ಬೆಂಬಲ ಕೂಡ ಸಿಕ್ಕಿದೆ. ಮೊದಲೇದಾಗಿ 118 ಸ್ಥಾನ ರೀಚ್ ಮಾಡೋದಕ್ಕೇನೆ ಪರದಾಡ್ತಾ ಇದ್ದಂಥ ಸಿಚುವೇಶನ್ ಅದು. ಆದರೆ ಈಗ 120 ಶಾಸಕರ ಬೆಂಬಲ ಕೂಡ ಸಿಕ್ಕಿದೆ. ವಿಜಯ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪದಗ್ರಹಣ ಕಾರ್ಯಕ್ರಮ ಶುರುವಾಗುತ್ತೆ. ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ವಿಜಯ್ ಗೆಳತಿ ತ್ರಿಷಾ ಕೂಡ ಭಾಗಿಯಾಗಿದ್ದಾರೆ. ನೀವು ಕೂಡ ಅವರು ಬಂದಿರೋದನ್ನ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ವಿಜಯ್ ಕುಟುಂಬಸ್ಥರು ಹಾಗೂ ಅಭಿಮಾನಿಗಳು ಕ್ರೀಡಾಂಗಣದತ್ತ ಹೆಜ್ಜೆ ಹಾಕ್ತಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಇವತ್ತು ಒಂದು ಹೊಸ ಇತಿಹಾಸವೇ ಸೃಷ್ಟಿಯಾಗುವಂತಹ ದಿನ ಇದು. ಸೂಪರ್ ಸ್ಟಾರ್ ದಳಪತಿ ಹಾಗೂ TVK ಮುಖ್ಯಸ್ಥ ಜೋಸೆಫ್ ವಿಜಯ್ ಅವರು ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ರಾಜ್ಯದ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇನ್ನು ನೀವು ನೋಡ್ತಾ ಇದ್ದೀರಾ, ಒಂದು ಕಡೆ ವಿಜಯ್ ಅವರ ತಾಯಿ, ತಂದೆ, ಕುಟುಂಬಸ್ಥರು ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗೆ ಅವರ ಗೆಳತಿ ತ್ರಿಷಾ ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ನೀವು ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಅಲ್ಲಿ ಸೇರ್ತಾ ಇದ್ದಾರೆ. ಹಾಗೆ TVK ಪಕ್ಷದ ಸದಸ್ಯರು, ಹಾಗೆ ಅವರಿಗೆ ಬೆಂಬಲವನ್ನು ನೀಡಿರುವಂಥ ಪಕ್ಷದ ಸದಸ್ಯರು, ನಾಯಕರು ಎಲ್ಲರೂ ಕೂಡ ಈ ಒಂದು ಭವ್ಯವಾದ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಜಾಯಿನ್ ಆಗ್ತಾರೆ. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಪದಗ್ರಹಣ ಕಾರ್ಯಕ್ರಮ ಕೂಡ ಆರಂಭವಾಗುತ್ತೆ. ಕಳೆದ 5 ದಿನಗಳಿಂದ ತಮಿಳುನಾಡಿನಲ್ಲಿ ನಡೀತಾ ಇದ್ದ ಸರ್ಕಾರ ರಚನೆಯ ಹಗ್ಗ ಜಗ್ಗಾಟ ಕೊನೆಗೂ ತೆರೆ ಕಂಡಿದೆ. ಇನ್ನು ಬಹುಮತ ಸಾಬೀತುಪಡಿಸುವಲ್ಲಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ಸಕ್ಸಸ್ ಆಗಿದ್ದಾರೆ. ಹೀಗಾಗಿ ಇವತ್ತು ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸ್ತಾರೆ. ವಿಜಯ್ ಅವರ ಬಹುಮತವನ್ನು ಒಪ್ಪಿಕೊಂಡಿರುವ ರಾಜ್ಯಪಾಲ RV ಅರ್ಲೇಕರ್ ಸರ್ಕಾರ ರಚನೆ ಪ್ರಕ್ರಿಯೆಯನ್ನ ಆರಂಭಿಸುವಂತೆ TVK ಮುಖ್ಯಸ್ಥರಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಕಾಂಗ್ರೆಸ್, ವಿಸಿಕೆ, CPI, CPM ಹಾಗೂ ಮುಸ್ಲಿಂ ಲೀಗ್ ಪಕ್ಷಗಳ ಬೆಂಬಲ ಕೂಡ ಇದೆ. ಹೀಗಾಗಿ ಎಲ್ಲರ ಬೆಂಬಲದೊಂದಿಗೆ 120 ಸ್ಥಾನವನ್ನು ಅಥವಾ ಶಾಸಕರ ಸಪೋರ್ಟನ್ನು, ಬಹುಮತವನ್ನು ವಿಜಯ್ ಅವರು ಗಳಿಸಿದ್ದಾರೆ. 5 ದಿನಗಳ ಸರ್ಕಸ್ಗೆ ಕೊನೆಗೂ ಕೂಡ ತೆರೆ ಬಿದ್ದಿದೆ. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪದಗ್ರಹಣ ಕಾರ್ಯಕ್ರಮ ಕೂಡ ಆರಂಭವಾಗುತ್ತೆ. ನೀವು ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆಲ್ರೆಡಿ ಅಲ್ಲಿಗೆ
ಜನರು ಬಂದು ಸೇರಿದ್ದಾರೆ. ವಿಜಯ್ ಅವರ ಕುಟುಂಬಸ್ಥರು ಅಂದರೆ ಅವರ ತಂದೆ ತಾಯಿ ಹಾಗೆ ಅವರ ಗೆಳತಿ ತ್ರಿಷಾ ಕೃಷ್ಣನ್, ಆಕೆಯೂ ಕೂಡ ನಟಿ. ಹೀಗಾಗಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಇನ್ನು ಈ ಒಂದು ಸಮಾರಂಭದ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂತ ಅಂದರೆ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಹಾಗೆ ಅವರು ವಿಶೇಷವಾಗಿ ವಿರೋಧ ಪಕ್ಷದ ಏಕತೆಯ ಸಂದೇಶವನ್ನು ರವಾನಿಸಲು ಚೆನ್ನೈಗೆ ಆಗಮಿಸಿದ್ದಾರೆ. ಇನ್ನು ರಾಜ್ಯಪಾಲ RV ಅರ್ಲೇಕರ್ ನಿನ್ನೆ ವಿಜಯ್ ಅವರನ್ನ ಮುಖ್ಯಮಂತ್ರಿಯಾಗಿ ನೇಮಿಸಿದ್ರು. ಅದು ಕೂಡ ನಿನ್ನೆ ಸಂಜೆವರೆಗೂ ನೈಟ್ವರೆಗೂ ಈ ಡಿಸ್ಕಷನ್ ನಡೆಯುತ್ತೆ. ಕೊನೆಗೂ ವಿಜಯ್ ಅವರು ಸಕ್ಸಸ್ ಆಗಿದ್ದಾರೆ. ವಿಜಯ್ ಅವರು VCK ಹಾಗೂ IUMLನಿಂದ ಬೆಂಬಲ ಪತ್ರಗಳನ್ನು ರಾಜ್ಯಪಾಲರಿಗೆ ಸಲ್ಲಿಸಿದ್ರು. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಆರಂಭವಾಗಲಿದೆ.